ನನ್ನ ಹೆಸರು ವರಲಕ್ಷ್ಮಿ. ನನ್ನ ಸ್ವಂತ ಊರು ಬಂದು ಗೊಲ್ಲಳ್ಳಿ. ನನಗೆ OBLF ಅಲ್ಲಿ ನಾನು ಹೆಲ್ತ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ತೆರಗರಳ್ಳಿ ನನಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಜನರು ಪಾಪ್ಯುಲೇಷನ್ ಬಂದು 789 ಜನ ಇದ್ದಾರೆ. BP ಶುಗರ್ ಪೇಷಂಟು ಇದ್ದಾರೆ. ಅದರಲ್ಲಿ ಅರ್ಧ ಜನ ಔಟ್ಸೈಡ್ ತೊಗೊತಾರೆ, ಅರ್ಧ ಜನ ನಮ್ಮ ಹತ್ರನೇ ತೊಗೊತಾರೆ. ಮೆಡಿಷನ್ ಎಲ್ಲ ತೊಗೊಂಡೋಗಿ ಒಳ್ಳೆ ಮೆಡಿಷನ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ OBLF ಟೀಮ್ಗೆ ಒಂದು ಥ್ಯಾಂಕ್ಸ್, ಮತ್ತು ನಿಮಗೂ ಒಂದು ಥ್ಯಾಂಕ್ಸ್. ನನ್ನ ಹೆಸರು ಭಾಗ್ಯ ಅಂತ. ನಾನು ತೆಲಗರಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಡಾಕ್ಟರ್ಸ್ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಮಾಹಿತಿ ನೀಡಿದ್ರು ಶುಗರು BP ಬಗ್ಗೆ, ಮತ್ತು ಆಲ್ ಓವರ್ ಬಾಡಿ ಅಲ್ಲಿ ಏನೇನು ಕಾಯಿಲೆಗಳಿದೆ ಅದ್ರ ಬಗ್ಗೆ ಹೇಳಿದ್ರು. ಮತ್ತು ಖಾಸಗಿ ಹಾಸ್ಪಿಟ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾಹಿತಿ ಸಿಗುತ್ತೆ ನಮಗೆ. ಬೇರೆ ಯಾವ ಹಾಸ್ಪಿಟ್ಲಲ್ಲಿ ಈ ರೀತಿ ನಮಗೆ ಹೇಳೋದಿಲ್ಲ. ತುಂಬ ಚೆನ್ನಾಗಿ ಇದು ಮಾಡ್ತಾರೆ. Hi, I'm Sushma from Tagotech India Private Limited. Currently, we have got an opportunity to visit the school, and we have also been a part of their classrooms. We have observed the classrooms, how the training is going on. Students here are well organized on how to use the tab system, and all that has been trained by the OBLF team. So let's see how Tagotech India can help OBLF in developing more, and how we can be a part of the community or the health of the people. ಎಲ್ಲರಿಗೂ ನಮಸ್ಕಾರ. ನಾವು ಈ ಮೂಲಕ ತಿಳಿಸೋದೇನೆಂದರೆ, ನಮ್ಮ ಶಾಲೆ GMPS ತಿರುಪಳ್ಳಿ ಶಾಲೆ. ಇಲ್ಲಿಗೆ OBLF ತಂಡದವರು 4 ಜನ ಟೀಚರ್ಸನ್ನು ನಮ್ಮ ಶಾಲೆಗೆ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನಮ್ಮ ಮಕ್ಕಳಿಗೆ 1ರಿಂದ 7ನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ನಾಲೆಡ್ಜ್ ಸ್ವಲ್ಪ ಕಡಿಮೆ ಇತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಅದಕ್ಕೋಸ್ಕರ ಇವರು ಕೇಳ್ಕೊಂಡಾಗ ಅವರು 4 ಜನ ಟೀಚರ್ಸ್ನ ಕೊಟ್ಬಿಟ್ಟು ಅವ್ರದ್ದೇ ಆದಂತಹ ವರ್ಕ್ ಬುಕ್ಕನ್ನು ಕೊಟ್ಬಿಟ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವರ್ಕ್ ಬುಕ್ ಪ್ರಕಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ, ನನ್ನ ಹೆಸರು ಪ್ರಿಯಾ ಭಾಸ್ಕರ್ ಅಂತ. ನಾನು ಇಲ್ಲಿ ಲಾಸ್ಟ್ 3 ಇಯರ್ಸಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಜೆಕ್ಟು ಬಂದು WPC ಅಂದರೆ ವೇಸ್ಟ್ ಪಿಕ್ಕರ್ಸ್ ಕಾಲೋನಿ. ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು 25 ಮಕ್ಕಳಿಂದ, ಇವಾಗ 50 ಮಕ್ಕಳವರೆಗೂ ನಮಗೆ ಸೇರಿದ್ದಾರೆ. ಮೊದಲು ಬಂದಿರೋ ಅಂಥ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಹೇಳಿಕೊಟ್ಟು ಈಗ ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ. ಈಗ ಆಲ್ಮೋಸ್ಟ್ 31 ಚಿಲ್ಡ್ರನ್ಗೆ ನಾವು ಅಡ್ಮಿಷನ್ ಮಾಡಿ ಅವರಿಗೆ ಒಳ್ಳೆ ಎಜುಕೇಷನ್ ಸಿಗೋ ಥರ ನಾವು ಮಾಡಿದ್ದೀವಿ. ಮಕ್ಕಳು ತುಂಬ ಖುಷಿಯಾಗಿ ದಿನಾಗ್ಲೂ ಅವರು ಸ್ಕೂಲಿಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ವೀಕ್ಲಿ ಟ್ವೈಸು ಮಾರಲ್ ಸ್ಕಿಲ್ಸ್ ಎಲ್ಲ ಹೇಳಿಕೊಟ್ಟು ಅವ್ರಿಗೆ ಫುಟ್ಬಾಲ್ ಟೀಮು, ಫುಟ್ಬಾಲ್ ಕೋಚಿಂಗು ನಾವು ಸಹ ಕೊಡ್ತಾ ಇದ್ದೀವಿ. ಡ್ರಾಯಿಂಗ್ ಕ್ಲಾಸಸ್ಸು ಎಲ್ಲ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅವ್ರಿಗೆ ಅಷ್ಟು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮಗೆ ತುಂಬ ಒಳ್ಳೆ ಸಹಾಯನೂ ನಮಗೆ ಸಿಗ್ತಾ ಇದೆ. ಈ ಪ್ರಾಜೆಕ್ಟ್ನ ನಾವು ರನ್ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಇದೇ ಥರ ಸಹಾಯ ಮುಂದೆನೂ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. My name is Anjali Tiwari and I work here as a football coach. So far the experience with the kids has been great. I have worked with kids before, but this is very different because these kids are full of energy, they don't follow any rules, but then they know the importance of the game. I think that's what makes the game very much beautiful. Whenever I'm in the ground, I have to always be on my toes and make sure that these kids
give their best. And thank you.